ಆಸಾಮದ ನಾಗಾಲ್ಯಾಂಡ್ ಡ್ರೆಸ್ ಹಾಕೊಂಡ್ರಿ. ಇದು ತ್ರಿಪುರ ಸರ್. ಇದು ತ್ರಿಪುರ. ಟೋಪಿ ಬಂದ್ಬಿಟ್ಟು ಉತ್ತರಾಂಚಲ. ಯಾವ್ದ್ರ ಗಾಡಿ ಇದು? ಅದಾನ. ಅವ್ನು ನೋಡಿದ್ರೆ ಜೋಕರ್ ಅನ್ಸೋದಿಲ್ರಿ. ನಮ್ಮ ಸರ್ಕಸ್ನಾಗ ಒಬ್ಬ ಜೋಕರ್ ಇರ್ತಾರ ಹಂಗ. ಅವನೇ ಮಾನಸಿಕ ರೋಗಿ ಅದಾನ್ರಿ. ಹಲೋ, ಮಾನಸಿಕ ರೋಗಿ ಈಶ್ವರ್ ಖಂಡ್ರೆ. ಸ್ಟೇಟ್ಮೆಂಟ್ ಹೇಳಿಲ್ಲ ಸರ್? ಜೋಕರ್ ಅಷ್ಟೇ ಅಲ್ಲ, ಮಾನಸಿಕ ರೋಗಿ ಅಂತ ಹೇಳಿ. ಅದು ಎರಡೂ ಅವನೇ ಅದಾನ. ಬಿಗ್ ಜೋಕರ್ ಇನ್ ಕರ್ನಾಟಕ. ಸ್ವಾಮೀಜಿಗಳು ಕೂಡ ಕೆಲವು ಸ್ವಾಮೀಜಿಗಳು ಆಕ್ಷೇಪ ಮಾಡಿದ್ದಾರೆ. ಆ ಸ್ವಾಮಿಗಳಿಗೆ ನಾ ಕೇಳ್ತೀನಿ, ಬಸವಣ್ಣವರ ಅಂತ್ಯ ಹೆಂಗಾಯ್ತು ಅನ್ನೋದು ಡಾಕ್ಟರ್ ಎಂ ಕಲಬುರ್ಗಿ ಅವರು ಬರ್ತಾರೆ. ಇನ್ನೊಬ್ಬರು ಕಟ್ಟಿ ಮನಿ ಅಂತ ಬರ್ತಾರೆ. ಬಸವಣ್ಣವರ ಕೊನೆಯ ದಿನಗಳು ಏನಾಯ್ತು ಅನ್ನೋದು ಓದಲಿ. ಇಷ್ಟು ಮಾತಾಡ್ತಾರಲ್ಲ ಇವ್ರು ಸ್ವಾಮಿಗಳು, ಇವರೆಲ್ಲ. ಈ ಈಶ್ವರ್ ಖಂಡ್ರೆ ಮಾತಾಡ್ತಾನಲ್ಲ, ಇದನ್ನು ಅನುಭವ ಮಂಟಪ ಏನದಲ್ಲ, ಅದನ್ನೊಂದು ಯಾವ ಪೀರ್ ಸಾಬ ಯಾವುದೋ ಒಂದು ದರ್ಗಾ ಆಗಿದೆಯಲ್ಲ, ಅದನ್ನು ಮುಕ್ತ ಮಾಡ್ಲಿಕ್ಕೆ ಏನು ಶಾಮನೂರು ಶಿವಶಂಕರಪ್ಪ ಆಗಲಿ, ನಮ್ಮ ಈಶ್ವರ್ ಖಂಡ್ರೆ, ಭೀಮಣ್ಣ ಖಂಡ್ರೆ, ಇವರೆಲ್ಲ ಸೋಕಾಲ್ಡ್ ಲಿಂಗಾಯತ್ ಲೀಡ್ರಲ್ಲ, ಅನುಭವ ಮಂಟಪ ಮುಕ್ತ ಮಾಡಿಸ್ರಿ. ಪೀರ್ ಭಾಷಾ ದರ್ಗಾ ಇವತ್ತು ಅಲ್ಲೆಲ್ಲ ಕುರುಗಳದಾವ, ಹಿಂದೂಗಳ ಕುರುಗಳು. ಇದು ಲಿಂಗಾಯತರ ಅನುಭವ ಮಂಟಪ ನಡೆದಿದ್ದು ಕುರು ಅದಾವ. ಅದನ್ನು ಮುಕ್ತ ಮಾಡೋ ತಾಕತ್ತಿದೆ ಈ ಸ್ವಾಮಿಗಳಿಗೆ. ಏನು ನನ್ನ ವಿರುದ್ಧ ಮಾತಾಡಕತ್ತಾರಲ್ಲ, ಈಗ ಈಶ್ವರ್ ಖಂಡ್ರಿಗೆ ತಾಕತ್ತಿದೆಯಾ? ಅವನೇ ಒಬ್ಬ ಜೋಕರ್ ಅದಾನ. ಏನು ನನಗೇನು ಹೇಳ್ತಾನೆ ರೀ ಈಶ್ವರ್ ಖಂಡ್ರೆ ಸರ್? ನಿಮ್ಮ ಟೀಮ್ ಅಖಂಡ BJP ನಮ್ಮ ಜೊತೆಗೆ ಇರ್ತೈತಿ. ಅವ್ರ ಅಪ್ಪ ಮಕ್ಕಳು ಇಬ್ಬರು ಇರ್ತಾರೆ ಆ ಸ್ಟೇಜ್ ಮ್ಯಾಗ. ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮ್ಮಿಂದ. ಅಂದ್ರೆ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೇ ಮುಖ್ಯ ಗುರಿ ನಮ್ದು ಇಲ್ಲ. ಅವರು ಮಾಡಿಸೋಲಕತ್ತಾರ. ಏನು ಮಾಡೋದು ಅವರಾಗಿ ಅವರು ಹೋದ್ರು ಅವ್ರ ಅಪ್ಪನಂಗೆ ಸರ್ವಾಧಿಕಾರಿ ಆಗ್ಬೇಕತ್ತ. ಈಗ ಹೈಕಮಾಂಡ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿತ್ತು. ಈಗ ಅವ್ರಿಗೆ ವಿರೋಧ ನಿಂತರೆ ಹೈಕಮಾಂಡ್ಗೆ ವಿರೋಧ ನಿಂತಂಗೆ ಅನ್ನೋ ಚರ್ಚೆ ಅವ್ರು ಮಾಡ್ತಾರೆ. ವಿಜಯೇಂದ್ರ ಅವ್ರು ಹೇಳಿದ್ದಾರೆ ನಾಯಕ. ಇದು ಪ್ರಜಾಪ್ರಭುತ್ವದ ಪಕ್ಷ. ಇಂಟರ್ನಲ್ ಡೆಮೋಕ್ರಸಿ ಬಗ್ಗೆ ನಾವು ಮಾತಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಇಂಟರ್ನಲ್ ಡೆಮೋಕ್ರಸಿ. ಹಂಗಾದ್ರೆ ಕಾಂಗ್ರೆಸ್ ಮುಲಾಯಂ ಸಿಂಗ್ ಯಾವ್ದು ಇದೇ ಯಡಿಯೂರಪ್ಪನ ಏನು ಹೊಡೆದಿದ್ದಲ್ರಿ ನಮ್ಮ ಭಾಷಣ ಮುಂದೆ. ಮುಲಾಯಂ ಸಿಂಗ್ ಯಾದವನ ಮಕ್ಕಳ ವಂಶವಾದ, ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಿದ್ದ, ಲಾಲು ಪ್ರಸಾದ್ ಯಾದವನ ಬಗ್ಗೆ ಮಾತಾಡ್ತಿದ್ದ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಇದೇ ಯಡಿಯೂರಪ್ಪ ಮಾತಾಡಿದ್ದು. ಬೇಕಂದ್ರೆ ನಿಮ್ಮಲ್ಲಿ ಕಟ್ಟಿ ಅವೇನು ಇರ್ತಾವಲ್ರಿ ಅವು. ಹಾಂ, ಬಿಡುಗಡೆ ಮಾಡ್ರಿ. ಅವನು ಮಾತಾಡ್ದ. ಈಗ ಎಷ್ಟು ವ್ಯಾಮೋಹ ಅಂದ್ರೆ, ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗ್ಬೇಕು, ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ MLA ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು. ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡ್ಬೇಕು. ಅವಾಗ ಮ್ಯಾಗ ಹೋಗ್ತಾರೆ. ಮ್ಯಾಗ ಹೋಗೋದಿಲ್ಲ, ತಳಗೆ ಹೋಗ್ತಾರೆ. ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ. ಸರ್, ಹೈಕಮಾಂಡ್ ಭೇಟಿ ಬಳಿಕ ವಿಜಯೇಂದ್ರ ಅವರು ಹೇಳಿರುವಂಥದ್ದು ನಾಯಕ ಏನು ಭಯ ಏನೈತ್ರಿ? ಅದು ಯಡಿಯೂರಪ್ಪಗೆ ವಿಜಯೇಂದ್ರಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ. ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಅವರು ಸಿದ್ದರಾಮಯ್ಯಗೆ, DK ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ರು ಅಪ್ಪ ಮಗ. ನೀವು ಯಾರನ್ನಾರು ವರಿಷ್ಠರನ್ನ ಭೇಟಿ ಮಾಡ್ತೀರಾ? ಯಾರನ್ನ ಭೇಟಿ ಮೊನ್ನೆ ತಾವೇ ಹೇಳಿದ್ರಿ ಸರ್, ಈ ಥರ ಕರೆ ಬಂದಿತ್ತು, ನಾನು ಬರಲ್ಲ ಅಂತ ಹೇಳಿದ್ದೆ ಅಂತ. ಮತ್ತೆ ಇದೆಲ್ಲ ಆದ್ಮೇಲೆ ನಮ್ಮ ಕರ್ನಾಟಕ ಸಂಸದರು ಕೂಡ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ವರದಿ ಕೊಟ್ಟಿದ್ದಾರೆ. ಏನಾಗಬೇಕು, ಏನು ಆಗಿಲ್ಲ, ಅಥವಾ ಮುಂದೆ ಏನು ಕರಿತೀರಾ, ಏನು ವರದಿ ಕೊಟ್ಟಾರ, ಯಾರ್ಯಾರು ಏನು ಮಾಡ್ತಾರೆ ಎಲ್ಲ ನಮ್ಗೆ. ಅದೇ ಸರ್, ಅದಾದ್ಮೇಲೆ ಏನು ನಿಮ್ಗೆ ಕರೆ ಬಂದಿದೆಯಾ ಅಥವಾ? ಸರ್, ನೀವು DK ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಿದ್ರಿ, ವಿಜೇಂದ್ರ ಅವರು ಸೇನಾಕಸ್ಕೊ ಬರ್ತಾರೆ ಅಂತ. ಈಗ DK ಸುರೇಶ್ ಈಗ ಹೇಳಿದ್ದಾರೆ, ಯತ್ನಾಳ್ ಅವರು DK ಶಿವಕುಮಾರ್ ಅವರು ಬಹಳ ಅನ್ಯೋನ್ಯತೆವಾಗಿದ್ದಾರೆ, ಅವರು ಅವಾಗ ಬಂದು ಮಾತಾಡ್ಕೊಂಡು ಹೋಗ್ತಿರ್ತಾರೆ ಅಂತ. ಏನಾರೇ ಅವ್ರಿಗೆ ಮಾನ ಮರ್ಯಾದೆ ಇದ್ದಾರೆ DK ಸುರೇಶ್ ಒಂದು ಪ್ರೂಫ್ ಕೊಡುತ್ತೆ. ನೀವು ಸಿದ್ದರಾಮಯ್ಯ ಅವ್ರನ್ನ, DK ಶಿವಕುಮಾರ್ನ, ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ್ಮೇಲೆ ಯತ್ನಾಳ್ ಅವ್ರ ಮನೆಗೆ ಹೋಗಿದ್ದು. ಯತ್ನಾಳ್ ಅವ್ರ ಮನೆಗೆ ಹೋಗಿ ಸಹಿ ಮಾಡಿಸಿದ್ದು ಲೆಟರ್ ಇದ್ರೆ ಕೊಡು. ಯಾವತ್ತೂ ಹೋಗಿಲ್ಲ. ಇವ್ರು ಅಡ್ಜಸ್ಟ್ಮೆಂಟ್ ಅದ ರೀ. ವಿಜೇಂದ್ರ, DK ಶಿವಕುಮಾರ್, DK ಸುರೇಶ್ ಅಡ್ಜಸ್ಟ್ ಅದಾರೆ. ಯತ್ನಾಳ್ ಯಾವ ಕಾಲಕ್ಕೂ ಹೋಗಿಲ್ಲ. ನನಗಂತ ಅವಶ್ಯಕತೆ ಇಲ್ಲ. ಹಂಗಿತ್ತಂದ್ರೆ CBI ನ್ಯಾಯ ಇಲ್ಲ ಯಾಕೆ ಅಪೀಲ್ ಮಾಡ್ತಿದ್ದೆ ರೀ?
CBIದೇನು ರಾಜ್ಯ ಕ್ಯಾಬಿನೆಟ್ನವರು ಇದು ಮಾಡಿದಾಗ ನಾ DK ಶಿವಕುಮಾರ್ ವಿರುದ್ಧ ಮಾಡ್ತಿದ್ದಿಲ್ಲ. ನಾನು ವಿಜೇಂದ್ರನಾಗ ಅಡ್ಜಸ್ಟ್ ಆಗಿ ಅಲ್ಲೇ ಸಹಿ ಮಾಡಿಸ್ಕೊತಿದ್ದೀವಿ ಸದನದಾಗ. ಸರ್ ಈಗ ಏನು ಹೇಳಬೇಕಾಗಿತ್ತು ವಿಜೇಂದ್ರ ನನ್ನನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಂಗೆ ಹೇಳಬೇಕಾಗಿತ್ತ? ಈಗ ನಾಯಕತ್ವದ ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇದ್ದ ಹಂಗನ್ಬೇಕಾಗಿತ್ತು. ಏನ್ರಿ ಒಳ್ಳೆ ಕತೆ ಹೊಡಿತಿರಲ್ಲ. ಅಲ್ಲ, ಅಪ್ಪ ಮಕ್ಕಳು ಬೈಕೊಂಡು ಓಡಾಡಿ ನೀವೆಲ್ಲ ತಿಳ್ಕೊಡ್ರಿ ಎತ್ತಾಳು ಉಚ್ಚಾಟನೆ ಮಾಡ್ತಾರೆ, ಎತ್ತಾಳು ಮುಗೀತು ಅಂತ ಏನೂ ಆಗೋದಿಲ್ಲ. ಅಲ್ಲ ಸರ್, ಅಪ್ಪ ನಾ ಮತ್ತೆ ಕಾನ್ಫಿಡೆಂಟ್ ಆಗಿನ ಅಪ್ಪ ಮಕ್ಕಳು ಅಲ್ಲ, ನೋಟಿಸ್ ಬರ ಹೋರಾಟ ಮಾಡ ನೀವು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೀರಿ ಅಂತ. ಅಲ್ಲ ಸರ್, ಯಡಿಯೂರಪ್ಪ ಮತ್ ಮಕ್ಕಳನ್ನ ಬೈಕೊಂಡು ಓಡಾಡಿದ್ರೆ ದೊಡ್ಡವರಾಗ್ತೀವಿ, ದೊಡ್ಡ ಸ್ಥಾನ ಸಿಗುತ್ತೆ ಅಂತ ಕನಸು ಕಾಣ್ತಾ ಇರೋರಿಗೆ ಅನ್ನೋಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಯಡಿಯೂರಪ್ಪ ಎಲ್ರಿ ಮುಗಿದೈತ್ರಿ ಅವ್ರ ಕತಿ. ಯಡಿಯೂರಪ್ಪ ಏನಾರು ಮುಗಿದೈತಿ ಲಿಂಗಾಯತರೊಳಗಾರ ಏನಾರು ಉಳಿದೈತೇನು? ಸುಮ್ಮನೆ ಹೇಳ್ಕೊತಾರೆ ನಾನು ಲಿಂಗಾಯತರೆಲ್ಲ ನಾನು ಹಿಂದಿದ್ದಾರೆ, ನಾನು ಪ್ರಯತ್ನ ಮಾಡಿದ್ರೆ ಹಾಗೆ ಮಾಡ್ತೇನೆ, BJPನ ಮುಗಿಸಿಬಿಡ್ತೇನೆ. ಎಷ್ಟು KJPಗೆ ಹೋಗಿ ಎಷ್ಟು ಸೀಟ್ ತಂದ್ರಿ? ಎಷ್ಟು ಸೀಟ್ ತಂದ್ರೆ KJPಗೆ ಹೋಗಿ ಯಡಿಯೂರಪ್ಪ ಇಡೀ ಕರ್ನಾಟಕ ನಾನು ನಿಂತಿದೆ, ನಾನು ಬೆನ್ನಿಗೆ ನಿಂತಿದೆ. ಎಷ್ಟು ಸೀಟ್ ತಂದ್ರಿ ಮಿಸ್ಟರ್ ಯಡಿಯೂರಪ್ಪ? ಸುಮ್ಮ ಬಿಡ್ರಿ, ಮನ್ಯಾಗ ಮೊಮ್ಮಕ್ಕಳನ್ನ ಆಡ್ಸೋದ್ಕೊಂಡ್ರಿ, ಮರಿ ಮೊಮ್ಮಕ್ಕಳ ಯಾವ ಹೀಗಾರಿ ಬಿಡ್ರಿ. ಬಂದವ್ರಿಗೆಲ್ಲ ಏನೇನು ಮಾಡ್ಕೊತ್ಕೊಂಡಿರ್ತೀರಿ. ಡೆಲ್ಲಿ ಭೇಟಿ ಅಜೆಂಡಾ ಏನು ಸರ್? ಡೆಲ್ಲಿ ಭೇಟಿ ಡೆಲ್ಲಿ ಭೇಟಿ ನಾ ಹೇಳಿಲ್ಲ, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಭೇಟಿ ಆಗೋದು ನಮ್ಮ ಕೇಸ್ ಇದೆ, ಬಂದಿದ್ವಿ. ವರಿಷ್ಠರು ಯಾರನ್ನೂ ಭೇಟಿ ಆಗಲ್ಲ ಸರ್. ನಾ ಭೇಟಿ ನೋಟಿಸ್ಗೂ ಮುನ್ನ ಏನಾದರೂ ಭೇಟಿ ಆಗೋದು? ನ ದೈನಂ ನ ಪಲಾಯನಂ. ಸರ್, ಜಾಯಿಂಟ್ ಪಾರ್ಲಿಮೆಂಟ್ ದೈನನಾಗಿ ಹೋಗಿ ನಿಂದಿರೋದಿಲ್ಲ, ಓಟಿನೂ ಹೋಗೋದು. JCP ಅಧ್ಯಕ್ಷ ಭೇಟಿ ಆಗ್ತೀನಿ ಅಂತಂದ್ರೆ ಏನ್ ನೀವೊಬ್ರೇನಾ ಅಥವಾ ನಿಮ್ಮ ಟೀಮ್? ನಮ್ಮ ಟೀಮ್ ಬರುತ್ತೆ. ಯಾವತ್ತು ಈಗ ಬರ್ತಾರೆ, ಸಂಜಿತನ ಬರ್ತಾರೆ. ಯಾವತ್ತು ಕೊಟ್ಟಿದ್ದಾರೆ ಸರ್ ಅವ್ರ ಅಪಾಯಿಂಟ್ಮೆಂಟ್ ಭೇಟಿ? ಅವರೆಲ್ಲ ಅಪಾಯಿಂಟ್ಮೆಂಟ್ ಅದಾರು ಬೇರೆ ಅದಾರ, ಅವರೆಲ್ಲ ಮಾಡಿರ್ತಾರೆ, ನಾವು ಸುಮ್ಮನೆ ಹೋಗೋದು ಅಷ್ಟೇ. ಸರ್, ವಿಜಯಾನಂದ ಕಾಶಪ್ಪ ನಿಮ್ಮ ನೋಟಿಸ್ ಅದೇ ನನಗೆ ಅಧಿಕೃತ ನೋಡ್ರಿ, ನೀವು ಹಂಗೆಲ್ಲ ಮಾತಾಡ್ಬೇಡಿ, ಹಾಂ ಸರ್. ಕೇಳೋ ಪ್ರಶ್ನೆ ಕೇಳ್ರಿ. ಹಾಂ ಸರ್. ನೀವು ಹಂಗೆ ಮಾತಾಡೋಣ ಏನಾಗ್ತೈತೆ? ನೀವು ವಿಜೇಂದ್ರ ಇಲ್ಲ ಹೇಳಿ ಸರ್. ಸರ್, ಈಗ ಕ್ಲಾರಿಟಿ ನೀವು ಹಂಗೆಲ್ಲ ಅಂಜಿಸಿ ಸರ್, ಅದು ಒರಿಜಿನಲ್ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲೇ ಒಬ್ಬ ಅದಾನ, ಅಲ್ಲಿ ಅವ ಯಾವ ಪಟೇಲ್, ಅವ ಚಿದಾನಂದ ಪಾಟೀಲ, ಅವ ಅಲ್ಲಿ ಡ್ಯಾನ್ಸ್ ಮಾಡ್ಲಕತ್ತಿರ್ಬೇಕು ವಿಜೇಂದ್ರ ಮನೆ ಮುಂದೆ, ಕೇಡಿ ಹಂಚಲಕತ್ತಿರ್ಬೇಕು. ಸರ್ ವಿಜಯೇಂದ್ರ ನಾಳೆಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಜಯವಾಗಲಿಲ್ಲ. ಸರ್ ವಿಜಯೇಂದ್ರ ಸರಿ ಸರ್, ನಿಮಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ, 10 ದಿನಗಳ ಒಳಗಾಗಿ ಉತ್ತರಿಸಬೇಕು ಅನ್ನುವಂಥ ನೋಟಿಸ್ ನಿಮಗೆ ಸಿಕ್ಕಿರುವಂಥ ಸರ್. ನೋಡ್ರಿ, ನೋಟಿಸು ಅಧಿಕೃತವಾಗಿ ನನಗೆ ಬಂದಿಲ್ಲ. ಹಾಂ ಸರ್. ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ. ಹಾಂ ಸರ್. 2 ಸಲ ಉತ್ತರ ಕೊಟ್ಟೆ, 3ನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಐತೆ ಅಂತ ಅನ್ನಿಸ್ತು ನನಗೆ. ಅವಾಗ ನಾವು ಉತ್ತರನೇ ಕೊಡಲಿಲ್ಲ, ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ಹಾಂ ಸರ್. ನಾ ಅದು ಉತ್ತರನೇ ಕೊಡಲಿಲ್ಲ. ನನಗೆ ಗೊತ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ಹಾಂ ಸರ್. ವಿಜೇಂದ್ರ ಭಾಳ ಚಾಲು ಅದಾನ್ರಿ. ಹಾಂ ಸರ್. ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಹರಿಪ್ರಸಾದ್ ಏನು ಹೇಳ್ಯಾರ? ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅವ್ರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ, ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ. ಅದು ನೀವೇ ಎಲ್ಲ ANIದಾಗ ಕೆಲವೊಂದು TV 9 ಕೆಲವೊಂದು ಚಾನಲ್ದಾಗ ಎಲ್ಲ ಕಡೆ ಬರ್ಲಕತ್ತಲ್ಲ. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ. ಈಗ ಪಕ್ಷ ನಿರ್ಣಯ ಮಾಡಬೇಕಾಗಿದೆ, ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಮತ್ತು ಹಿಂದುತ್ವದ ಪರವಾಗಿ ಮಾತಾಡಬೇಕು ಬೇಡ. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ, ವಂಶವಾದ ಇರಬಾರ್ದು, ಭ್ರಷ್ಟಾಚಾರ, ಕರಪ್ಟ್ ಪಾಲಿಟಿಷಿಯನ್ ನಮ್ಮ ಪಾರ್ಟಿಯಾಗ ಇರಬಾರ್ದು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರ್ದು, ಮತ್ತು ಹಿಂದುತ್ವ ಪರವಾಗಿ ಇರಬಾರ್ದು ಅಂತ ಏನಾರೇ ಹೊಸದು ಏನಾರೇ ವಿಜೇಂದ್ರ ಸಲುವಾಗಿ ತಿದ್ದುಪಡಿ ಏನಾರಾಗಿದ್ರೆ ಅದನ್ನೇ ಪ್ರಶ್ನೆ ಮಾಡ್ತೀವಿ ಸರ್. ಅದು ಒಂದು ವೇಳೆ ವಂಶವಾದ, ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕಾರಣ ಮತ್ತು ಹಿಂದುತ್ವ ಇದೊಂದಿತ್ತು ಅಫೆನ್ಸ್ ಅಂತ ಅನಿಸಿದ್ರೆ, ಅಪರಾಧ ಅನಿಸಿದ್ರೆ, ಇದೊಂದು ಕ್ರಿಮಿನಲ್ ಅಟಿಟ್ಯೂಡ್ ಅನಿಸಿದ್ರೆ ನಾನು ಅದನ್ನು ಅಂದ್ರೆ ನೀವು ಪ್ರತ್ಯೇಕ ಸಭೆ ಮಾಡೋದು? ನೋಟಿಸ್ ಅದೇ ನನಗೆ ಅಧಿಕೃತ ನೋಡ್ರಿ, ನೀವು ಹಂಗೆಲ್ಲ ಮಾತಾಡ್ಬೇಡಿ, ಹಾಂ ಸರ್. ಕೇಳೋ ಪ್ರಶ್ನೆ ಕೇಳ್ರಿ. ಹಾಂ ಸರ್. ನೀವು ಹಂಗೆ ಮಾತಾಡೋಣ ಏನಾಗ್ತೈತೆ? ನೀವು ವಿಜೇಂದ್ರ ಇಲ್ಲ ಹೇಳಿ ಸರ್. ಸರ್, ಈಗ ಕ್ಲಾರಿಟಿ ನೀವು ಹಂಗೆಲ್ಲ ಅಂಜಿಸಿ. ಸರ್, ಅದು ಒರಿಜಿನಲ್ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲೇ ಒಬ್ಬ ಅದಾನ, ಅಲ್ಲಿ ಅವ ಯಾವ ಪಟೇಲ್, ಅವ ಚಿದಾನಂದ ಪಾಟೀಲ, ಅವ ಅಲ್ಲಿ ಡ್ಯಾನ್ಸ್ ಮಾಡ್ಲಕತ್ತಿರ್ಬೇಕು ವಿಜೇಂದ್ರ ಮನೆ ಮುಂದೆ, ಕೇಡಿ ಹಂಚಲಕತ್ತಿರ್ಬೇಕು. ಸರ್ ವಿಜಯೇಂದ್ರ ನಾಳೆಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಜಯವಾಗಲಿಲ್ಲ. ಸರ್ ವಿಜಯೇಂದ್ರ ಇದ್ರ ಫೇಕ್ ಅಂತೀರಾ ಅಥವಾ ಸಹಿ ಅಂತೀರಾ?
ಈ ನೋಟಿಸ್ ಬಗ್ಗೆ ನಾನು ಅಧಿಕೃತ ಬರ್ಲಾರ್ದೆ ಹೆಂಗೆ ಹೇಳ್ರಿ, ತಮಗೆ ಅಧಿಕೃತವಾಗಿ ಬಂದಿಲ್ಲ. ಬರ್ಬೇಕಲ್ಲದು. ಅಂದ್ರೆ ಮೇಲ್ ಅಥವಾ ಎಲ್ಲೂ ವಾಟ್ಸ್ಆಪ್ ಎಲ್ಲೂ ಮೂಲಕ ಬಂದಿಲ್ಲ. ವಾಟ್ಸಪ್ ನೀ ಅಧಿಕೃತ ಅಂತ ಹೇಳ್ತೀರೇನು? ಅವ್ರದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? ಅದು ಕಚೇರಿಯಿಂದ ನಿಮಗೆ ಬಂದಿಲ್ಲ. ಅವ್ರದೇ ಫೋನ್ ನೋಡ್ರಿ ವಾಟ್ಸಪ್ನಾಗ ಬಂದೈತೆ ತಿಳ್ಕೊಳಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದು ಉತ್ತರ ಕೊಡ್ತೀನಿ, ನೀವೇನು ಗಾಬರಿ ಆಗಬೇಡಿ. ಸರ್, ವಿಜಯೇಂದ್ರ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. ಯತ್ನಾಳ್ ಅವರು ಮಾತಾಡ್ತಿಲ್ಲ, ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದ್ದಾರೆ, ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದ್ದಾರೆ ಅಂತ. ಬಹಳ ಸಣ್ಣ ಹುಡುಗ ಐತ್ರ. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರದಾರ, ಎಲ್ಲಿ ಸುಡುಗಾಡದಾರ ಲಿಂಗಾಯತರು. ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾ ಇದ್ದಾರೆ ಸರ್? ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನ್ರಿ. ಯಾರು ಇವರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗಿದ್ದೆ. ಸರ್, ಈಗ ಎಲ್ಲ ಜಿಲ್ಲಾ ಕೊಟ್ಟಿದ್ದಾರೆ ಅಂತ ಪ್ರತ್ಯೇಕ ಸಭೆ ಎಲ್ಲಿ ಐತ್ರಿ? ಅಂದ್ರೆ ಪ್ರತ್ಯೇಕ ಸಭೆ ಅಂದರೆ ವಕಫ್ ಬಗ್ಗೆ ಹೋರಾಟ ಮಾಡಬಾರ್ದ? ವ್ಯಾಪಕವಾಗಿ ಕರ್ನಾಟಕದಲ್ಲಿ ವಕಫ್ಗೆ ಕಾನೂನಂತ ತಿದ್ದುಪಡಿಯನ್ನು ನಮ್ಮ ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರೆ. ವ್ಯಾಪಕವಾಗಿ ಜನ ಕೊಡ್ತಾ ಇದ್ದಾರೆ, ಪಕ್ಷ ಭೇದ ಬಿಟ್ಟು ಜನ ಕೊಡ್ತಾ ಇದ್ದಾರೆ. ಸಮಸ್ತ ಹಿಂದೂಗಳು ಮಠ ಮಂದಿರಗಳು ಇವತ್ತು ವಕಫ್ ಆಗ್ತಾ ಇದೆ. ವಿಜಯೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ. ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ DK ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ. DK ಶಿವಕುಮಾರ್ ನಾವು ಕೊಟ್ಟ ಭಿಕ್ಷೆಯಿಂದ ವಿಜಯೇಂದ್ರ ಇವತ್ತು MLA ಆಗಿ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಹೌದು, ವಿಜಯೇಂದ್ರ ಬಂದು ನಾನು ಬಲ್ಲಿ ಸಹಿ ಮಾಡಿಸ್ಕೊಂಡಿದ್ದು ಖರೆ. ಹೀಗೆಲ್ಲ ಹೇಳಿದ ಮೇಲೆ ಮತ್ತು ಯಾವ ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ ಏನು ಗಣಪತಿಯ ಒಂದು ವಿವಾದದಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಗಣಪತಿಯನ್ನೇ ಇವತ್ತು ಪೊಲೀಸರು ಒಯ್ಯಾಗ ತಾವು ಹೋಗಲಿಲ್ಲ, ತಂಡ ಮಾಡಿ ಕಳಿಸೋದು. ವಕಫಕ್ಕೂ ತಂಡ, ಯಾರಿಗೂ ನಾವು ಮುಸ್ಲಿಮರಿಗೆ ಕಟ್ಟಾಗಬಾರ್ದು, ಎಲ್ಲ ಜೊತೆ ಸಾಚ ಇಡಬೇಕು ಅನ್ನೋಂಥದ್ದೇನು ವಿಜಯೇಂದ್ರನ ಚಟುವಟಿಕೆ ಇದೆಯಲ್ಲ, ಅದ್ರ ವಿರುದ್ಧ ಹೋರಾಟ ನಿರಂತರ. ಇದಕ್ಕೆ ಪಕ್ಷ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರ ಕೊಡ್ತಾರೆ. ಸರ್, ಈಗ ವಿಜೇಂದ್ರ